ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 14ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಒಳ್ಳೆಯದನ್ನು ಮಾಡು. ನೀನು ಮಾಡುವ ಶಕ್ತಿಯಲ್ಲಿರುವಾಗ ಸಲ್ಲಬೇಕಾದವರಿಗೆ ಒಳ್ಳೆಯದನ್ನು ಮಾಡುವುದನ್ನು ತಡೆಯಬೇಡ. ಜ್ಞಾನೋಕ್ತಿಗಳು 3:27. ಒಳ್ಳೆಯದನ್ನು ಮಾಡುವ ಸಾಮರ್ಥ್ಯವು ಕರ್ತನಿಂದ ಬರುತ್ತದೆ. ಬಡವರಿಗೆ ಅಥವಾ ಅಗತ್ಯದಲ್ಲಿರುವವರಿಗೆ ಸೇವೆ ಸಲ್ಲಿಸಲು ಅವಕಾಶಗಳು ಬಂದಾಗ ದೇವರು ನಾವು ಅವುಗಳನ್ನು ನಿರ್ಲಕ್ಷಿಸಬಾರದು, ಬದಲಾಗಿ ಕಾರ್ಯನಿರ್ವಹಿಸಬೇಕೆಂದು ನಿರೀಕ್ಷಿಸುತ್ತಾನೆ. ಒಮ್ಮೆ ಒಬ್ಬ ಯುವಕ ಪ್ರಾರ್ಥನೆಗಾಗಿ ನನ್ನ ಬಳಿಗೆ ಬಂದನು. ಅವನ 2 ಕೈಗಳು ಯಾವುದೇ ಕಾರ್ಯವಿಲ್ಲದೆ ನಿರ್ಜೀವವಾಗಿ ನೇತಾಡುತ್ತಿದ್ದವು. ಅವನಿಗೆ ಸ್ವಂತ ಕೈಗಳಿಂದ ಊಟ ಮಾಡಲು ಸಹ ಸಾಧ್ಯವಾಗಲಿಲ್ಲ. ಅವನು ಭಾರವಾದ ಹೃದಯದಿಂದ ಹೇಳಿದನು, ಕೆಲವು ವರ್ಷಗಳ ಹಿಂದಿನವರೆಗೂ ದೇವರು ನನ್ನ ಕೈಗಳಿಗೆ ಸುಂದರವಾದ ಚಿತ್ರಗಳನ್ನು ಬರೆಯುವ ಪ್ರತಿಭೆಯನ್ನು ಮತ್ತು ಸೊಗಸಾದ ಕೈ ಬರಹವನ್ನು ನೀಡಿದ್ದನು. ನಾನು ಅನೇಕ ಪ್ರಬಂಧಗಳನ್ನು ಬರೆದಿದ್ದೇನೆ ಮತ್ತು ನನ್ನ ಕೈಗಳನ್ನು ಲೌಕಿಕ ಯಶಸ್ಸಿಗೆ ಬಳಸಿದ್ದೇನೆ. ಕರ್ತನಿಗಾಗಿ ಅವುಗಳನ್ನು ಬಳಸಲು ನನಗೆ ಅನೇಕ ಅವಕಾಶಗಳು ಸಿಕ್ಕಾಗಲೂ ನಾನು ಮಾಡಲಿಲ್ಲ. ಮೂರ್ಖನಂತೆ ಕರ್ತನ ಸೇವೆಗೆ ಬಂದಾಗ ನಾನು ನನ್ನ ಪ್ರತಿಭೆಯನ್ನು ಹೂತು ಹಾಕಿದೆ. ಈಗ ನನ್ನ 2 ಕೈಗಳು ಪಾರ್ಶ್ವವಾಯುವಿಗೆ ಒಳಗಾಗಿವೆ. ದಯವಿಟ್ಟು ನೀವು ನನಗಾಗಿ ಪ್ರಾರ್ಥಿಸುತ್ತೀರಾ? ಕರ್ತನು ನನ್ನನ್ನು ಗುಣಪಡಿಸಿದರೆ ನನ್ನ ಎಲ್ಲ ಕೌಶಲ್ಯ ಮತ್ತು ಪ್ರತಿಭೆಗಳನ್ನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸುತ್ತೇನೆ ಎಂದು ನಾನು ಭರವಸೆ ನೀಡುತ್ತೇನೆ ಎಂದನು. ದೇವರ ಪ್ರಿಯ ಮಕ್ಕಳೇ, ಕರ್ತನು ನಿಮ್ಮನ್ನು ಅನೇಕರಿಗೆ ಒಳ್ಳೆಯದನ್ನು ಮಾಡುವ ಸ್ಥಾನದಲ್ಲಿ ಇರಿಸಿದ್ದರೆ ನಿಮ್ಮ ಸ್ವಂತ ಜೀವನದ ಮೇಲೆ ಮಾತ್ರ ಗಮನ ಹರಿಸಬೇಡಿ ಮತ್ತು ಸ್ವಾರ್ಥಪರರಾಗಿರಿ. ಬದಲಾಗಿ ನಿಮ್ಮ ಸಹಾಯ ಮತ್ತು ಬೆಂಬಲವನ್ನು ಕೋರಿ ನಿಮ್ಮ ಬಳಿಗೆ ಬರುವವರಿಗೆ ಆಶೀರ್ವಾದವಾಗಿರಿ. ಅನೇಕರ ಬಾಯಾರಿಕೆಯನ್ನು ತಣಿಸುವ ಬುಗ್ಗೆಯಂತೆ ಇರಿ. ಯೇಸು ಒಳ್ಳೆಯದನ್ನು ಮಾಡುತ್ತಾ ಸುತ್ತಾಡಿದಂತೆಯೇ ನಿಮ್ಮ ಜೀವನವು ಇತರರಿಗೆ ಒಳ್ಳೆಯದನ್ನು ಮಾಡುವುದರಲ್ಲಿ ಒಂದಾಗಿರಲಿ. ಇತರಿಗಾಗಿ ಪ್ರಾರ್ಥಿಸುವುದು ಒಂದು ಒಳ್ಳೆಯ ಕಾರ್ಯ. ಆದ್ದರಿಂದ ನೀವು ಸಮಯ ಕಂಡುಕೊಂಡಾಗಲೆಲ್ಲ ಇತರಿಗಾಗಿ ಮಧ್ಯಸ್ಥಿಕೆ ವಹಿಸಿ ಮತ್ತು ನಿಮ್ಮ ಪ್ರಾರ್ಥನೆಗಳ ಮೂಲಕ ಒಳ್ಳೆಯದನ್ನು ಮಾಡಿ. ಅನುಕೂಲಕರವಾಗಿರಲಿ ಅಥವಾ ಇಲ್ಲದಿರಲಿ, ವಾಕ್ಯವನ್ನು ನಿಷ್ಠೆಯಿಂದ ಬೋಧಿಸಿ ಮತ್ತು ಆತ್ಮಗಳನ್ನು ನರಕದ ಹಿಡಿತದಿಂದ ರಕ್ಷಿಸಿ. ಅದು ಕ್ರಿಯೆಯಲ್ಲಿ ಒಳ್ಳೆಯತನ. ಹಸಿದವರಿಗೆ, ರೋಗಿಗಳಿಗೆ ಮತ್ತು ನಿರ್ಗತಿಕರಿಗೆ ನಾವು ಸಹಾಯ ಮಾಡುತ್ತೇವೆ ಎಂಬ ಹಾಡನ್ನು ನಿಮ್ಮ ತುಟಿಗಳಿಂದ ಹಾಡಬೇಡಿ. ಅದನ್ನು ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಹಾಡಿ. ಆಗ ಮಾತ್ರ ದೇವರು ಈ ಭೂಮಿಯನ್ನು ತನ್ನ ನಂಬಿಗಸ್ತ ಸೇವಕರಿಗೆ ವಹಿಸಿಕೊಡಬಹುದು. ಸತ್ಯವೇದವು ಹೀಗೆ ಎಚ್ಚರಿಸುತ್ತದೆ, ಯಾರಾದರೂ ತಾನು ಮಾಡಬೇಕೆಂದು ಒಳ್ಳೆಯದನ್ನು ತಿಳಿದು ಅದನ್ನು ಮಾಡದಿದ್ದರೆ ಅದು ಅವರಿಗೆ ಪಾಪ. ಯಾಕೋಬ 4:17. ನಾವು ಆರಾಧಿಸುವ ಕರ್ತನು ಸ್ವತಃ ಎಲ್ಲ ಒಳ್ಳೆಯದನ್ನು ಮಾಡುವನು. ಪ್ರತಿಯೊಂದು ಒಳ್ಳೆಯ ಮತ್ತು ಪರಿಪೂರ್ಣ ಉಡುಗೊರೆಯು ಅವನಿಂದಲೇ ಬರುತ್ತದೆ. ಸೃಷ್ಟಿಯಲ್ಲಿ ಅವನು ಎಲ್ಲವನ್ನು ನಮ್ಮ ಪ್ರಯೋಜನಕ್ಕಾಗಿ ಮಾಡಿದನು. ಭೂಮಿಯಲ್ಲಿದ್ದಾಗ ಯೇಸು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದನು. ನಮ್ಮ ಪ್ರೀತಿಯ ರಕ್ಷಕನ ಹೆಜ್ಜೆಗಳನ್ನು ನಾವು ಅನುಸರಿಸಬೇಕಲ್ಲವೇ? ಪ್ರಿಯ ದೇವಜನರೇ, ನಿಮ್ಮಲ್ಲಿ ಇನ್ನೂ ಸಾಧನ ಮತ್ತು ಸಾಮರ್ಥ್ಯವಿರುವಾಗ ಇತರರಿಗೆ ನಿಮ್ಮಿಂದ ಸಾಧ್ಯವಾಗಿರುವ ಎಲ್ಲ ಒಳ್ಳೆಯದನ್ನು ಮಾಡಿ. ವಿಳಂಬವಿಲ್ಲದೆ ಸ್ವರ್ಗದಲ್ಲಿ ನಿಮ್ಮ ಪ್ರತಿಫಲವು ದೊಡ್ಡದಾಗಿರುತ್ತದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ
ಕರ್ತನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು. ದೇಶದಲ್ಲಿ ವಾಸವಾಗಿರು ಮತ್ತು ಸುರಕ್ಷಿತ ಮೇವನ್ನು ಅನುಭವಿಸು. ಕೀರ್ತನೆಗಳು 37:3. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.